ನಮಸ್ತೆ. ನಾನು ಲಾಸ್ಟ್ ಕೆಲವೊಂದು ವ್ಲಾಗ್ಸಲ್ಲಿ ನಿಮಗೆ ಹೇಳ್ತಾ ಇದ್ದೆ. ಪಾವನಿ ಬಾಸ್ಕೆಟ್ ಬಾಲ್ ಆಡ್ಲಿಕ್ಕೆ ಹೋಗ್ತಾಳೆ ಬೆಳಿಗ್ಗೆ ಹೊತ್ತು ಅಂತ ಹೇಳಿ. ನಾವೇನು ಅನ್ಕೊಂಡ್ವಿ ಅಂದ್ರೆ ಅವಳು ಸುಮ್ನೆ ಫ್ರೆಂಡ್ಸ್ ಜೊತೆ ಅವಾಗ ರಜಾ ಇತ್ತಲ್ವಾ, ಸೊ ಏನೋ ಒಂದು ಟೈಮ್ ಪಾಸ್‌ಗೆ ಅಂದ್ಬಿಟ್ಟು ಹೋಗ್ತಿದ್ದಾಳೆ. ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದೆ ಅವಳಿಗೆ ಅನ್ನೋ ಥರ ಇದ್ವಿ. ಅವಳು ಹಾಗೆ ಅನ್ಕೊಂಡೇ ಹೋಗಿದ್ದು. ಬಟ್ ಇವಾಗ ಹೋಗ್ತಾ ಹೋಗ್ತಾ ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟು ಈಗ 1 ವೀಕಿಂದ ಅವಳು ಕ್ಲಾಸ್‌ಗೆನೆ ಜಾಯಿನ್ ಆಗ್ಬಿಟ್ಟಿದ್ದಾಳೆ. ಐ ಥಿಂಕ್ 1 ವೀಕು ಇಲ್ಲ, ಇನ್ನೂ ಜಾಸ್ತಿನೇ ಆಗಿರ್ಬೋದು. ಒಂದು 10 ಡೇಸೇ ಆಗಿರ್ಬೋದು. ಕ್ಲಾಸ್‌ಗೆನೆ ಜಾಯಿನ್ ಆಗೋಗಿದ್ದಾಳೆ. ಬಂದಿದ ತಕ್ಷಣ ಮತ್ತೆ ಸ್ಟ್ರೆಚಿಂಗ್ಸ್ ಅಂತ ಹೇಳಿ ಅದು ರೆಗ್ಯುಲರಾಗಿ ಅವಳು ಮುಂಚೆಯಿಂದನೂ ಮಾಡ್ತಾನೆ ಇದ್ಲು. ಸೊ, ಅದನ್ನು ಫಾಲೋ ಮಾಡ್ತಿದ್ದಾಳೆ. ಇನ್ನ ನಾವು ಹೇಳಿದ್ವಿ ಅವಳಿಗೆ, "ಏ ಹೋಗ್ಬೇಡ, ಏನಕ್ಕೆ ಹೋಗ್ತೀಯಾ? ಬೆಳಿಗ್ಗೆ ಹೊತ್ತು ಬಾಸ್ಕೆಟ್ ಬಾಲು, ಸ್ಟ್ರೆಚಿಂಗ್ಸು, ಆಮೇಲೆ ಕಾಲೇಜು, ಅದಾದ್ಮೇಲೆ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸು, ತುಂಬ ಹೆವಿಯಾಗಿ ಹೆಕ್ಟಿಕ್ ಆಗ್ಬಿಡತ್ತೇನೋಮ್ಮ ನಿನಗೆ" ಅಂತ ಹೇಳಿ. ಬಟ್ ಅವಳು, "ಇಲ್ಲ ಅಮ್ಮ, ನನಗೆ ಮ್ಯಾನೇಜ್ ಮಾಡ್ಕೋತೀನಿ. ನನ್ನ ಕೈಲಿ ಆಗುತ್ತೆ. ನೀವು ಕಲಿಸ್ಕೊಟ್ಟಿದ್ದೀರಾ ನನಗೆ ಮಲ್ಟಿ ಟಾಸ್ಕಿಂಗ್ ಹೆಂಗ್ ಮಾಡೋದು ಅಂತ ಹೇಳಿ. ಈಗ ನೀವೆಲ್ಲ ಮಾಡಲ್ವಾ? ಮನೆ ಮೇಂಟೈನ್ ಮಾಡ್ತೀರಾ, ಅಡುಗೆ ಕೆಲಸಗಳನ್ನ ಮಾಡ್ತೀರಾ, ಅರ್ನಿ ಕಲೆಕ್ಷನ್ ನೋಡ್ಕೋತೀರಾ, ಯೂಟ್ಯೂಬು ಎಲ್ಲ ಮಾಡ್ತೀರಾ. ಸೊ, ನೀವು ಅವೆಲ್ಲ ಮಾಡುವಾಗ ನಾನು ಯಾಕೆ ಮಾಡೋಕ್ಕಾಗಲ್ಲ? ನಾನು ನಿಮ್ಮ ಮಗಳಲ್ವಾ?" ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಕೇಳಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಅವಾಗ ಅನ್ನಿಸ್ತು, ನಾವು ಬಾಯಲ್ಲಿ ಹೇಳೋದಲ್ಲ ಮಕ್ಕಳಿಗೆ, ನಾವು ಮಾಡ್ತಾ ಇರೋ ಕೆಲಸಗಳನ್ನ ನೋಡಿಕೊಂಡು ಮಕ್ಕಳು ಪ್ರಾಕ್ಟಿಕಲ್ ಆಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳಿ. ಇನ್ನು ಅವಳು ಅದನ್ನ ತಗೊಂಡು ನಾನು ಮಾಡೋಕ್ಕಾಗತ್ತೆ, ನನಗೆ ಆ ಕೆಪಾಸಿಟಿ ಇದೆ, ನಾನು ನಿಭಾಯಿಸ್ತೀನಿ ಅಂತ ಹೇಳಿದಾಗ ಆ್ಯಸ್ ಎ ಪೇರೆಂಟ್ಸ್ ನಮ್ಗನ್ಸಿದ್ದೇನೆಂದರೆ ನಾವು ಸಪೋರ್ಟ್ ಮಾಡಬೇಕು ಅವಳಿಗೆ ಅಂತ ಹೇಳಿ. ಹಂಗನ್ಬಿಟ್ಟು ನನ್ನ ಮಗಳೇನೋ ಬಾಸ್ಕೆಟ್ ಬಾಲಲ್ಲಿ ಚಾಂಪಿಯನ್ ಆಗ್ಬಿಡ್ತಾಳೆ ಅಂತ ಖಂಡಿತ ಅಲ್ಲ. ಆದರೆ ಅವಳು ಮಾಡಬೇಕು ಅಂತ ಅವಳು ಇಷ್ಟಪಟ್ಟು ಸೇರಿಕೊಂಡಾಗ ನಾವು ಅವಳಿಗೆ ಸಪೋರ್ಟ್ ಆಗಿರೋಣ ಅಂತ ಯೋಚನೆ ಮಾಡಿದ್ವಿ. ಸೊ, ಎನ್ಕರೇಜು ಮಾಡ್ತಿದ್ದೀವಿ. ಬ್ಯಾಲೆನ್ಸ್ ಮಾಡ್ತಿದ್ದಾಳೆ. ನೋಡೋಣ ಇನ್ನು ಎಷ್ಟು ದಿನ ಅವಳು ಅದೇ ರೀತಿ ಬ್ಯಾಲೆನ್ಸ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಇನ್ನು ಪಾವನಿನ ಕಾಲೇಜ್ ಹತ್ರ ಬಸ್ ಸ್ಟಾಪ್‌ಗೆ ಡ್ರಾಪ್ ಮಾಡಿಬಿಟ್ಟು ಬಂದ ಮೇಲೆ ನಾನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅರ್ನಿ ಕಲೆಕ್ಷನ್‌ಗೆ ಶೂಟ್ ಇತ್ತು ಅಂತ ರೆಡಿಯಾಗಿ ಹೊರಟೆ.